ಫಸ್ಟ್ 5,000 ಅದನ್ನ ಮ್ಯಾಗಲ್ ಜೋಬಲ್ ಇಕ್ಕಂಡೆ, ತಿರ್ಗಿ 5,000 ಕೊಟ್ಟ ನಿಕ್ಕರ್ ಜೋಬಲ್ ಇಕ್ಕಂಡೆ, ಕ್ಲಬ್ 4,000 ಚಿಲ್ಲರೆ ಕೊಟ್ಟ, ಹೂ ಮರಲ್ 200 ರೂಪಾಯಿ ಅದನ್ನ ನಿಕ್ಕರ್ಲಿಕ್ಕಂಡೆ. ಒಟ್ಟು 15,000 ಬೇಕಲ್ಲ, ಲೆಕ್ಕ ಮಿಸ್ಟೇಕ್ ಆಗ್ಬಿಟ್ಟಿದೆ. ಕುಕ್ಕಳವಾ, ಒಟ್ಟು 15,000 ರೂಪಾಯಿ ಬೇಕು. ಎಲ್ಲೋಯ್ತು ಏನ್ ಕತೆ? ಅಯ್ಯೋ, ಇದು ಒಳ್ಳೆ ಕತೆ ಐತಲ್ಲ. ಒಂದ್ 2 ನಿಮಿಷ ದೇವ್ರ ತಾಯಿ, ಲೆಕ್ಕ ಮಿಸ್ಟೇಕ್ ಆಗ್ಬಿಟ್ಟಿದೆ. ಅಯ್ಯೋ ಚಿಕ್ಕ ಎಲ್ಲೇ ಗೌಡ ಮ್ಯೂಸಿಕ್ ಒಂದ್ ಲೆಕ್ಕ ಮಿಸ್ಟೇಕ್ ಆಗ್ಬಿಟ್ಟಿದೆಯಲ್ಲ. ನೆನ್ನೆ ಹತ್ ಕೊಟ್ನಲ್ಲ ಸಾ, ಅದು ಹಳೆ ಬ್ಯಾಲೆನ್ಸು. ಅಲ್ಲೇ ಫೋನ್ ಮಾಡ್ಬಿಟ್ಟು ಎಲ್ಲ ಸೆಟ್ಲ್ ಆಗೋಯ್ ಸ್ವಾಮಿ ಅಂತವನೆ. ನಡೀರಿ ಮತ್ತೆ ಹೆಗ್ಲಾರವ ಬಾರಿ ತರ್ಲೆ ಅವನು. ಬಿಟ್ಟಾಕು. ಲಲ್ಟನ್ ತಕ್ಕ ಹೋಗಿದ್ದ? ನೈಟ್ ಹೋಯ್ತೀನಿ ಸಾ. ಅಂತ ಕಡೆಗೆಲ್ಲ ನೈಟ್ ಹತ್ತಂಗೆ ಹೋಗ್ ನೀನು. ಸರ್ ಪ್ಲೀಸ್ ಸರ್. ಹ್ಞೂ ಹೇಳವ. ಅಲ್ಲಿ ಫೋರ್ತ್ ಮೇನ್ ಅಲ್ಲಿ ದೊಡ್ಡ ಗಲಾಟೆ ಆಗ್ತಾ ಇದೆ. ಯಾರ್ಯಾರಿಗೆ ಗೊತ್ತಿಲ್ಲ, ಆದ್ರೆ ನನ್ ಕಣ್ಮುಂದೆನೆ ಒಬ್ಬ ರೌಡಿ. ನಿಮ್ ನೆಂಟ್ರನ್ನ ಜಗಳಾಡ್ತಾವ್ರ? ಮತ್ತೆ ನೀನ್ ಹೆಣ್ಮಗ ಸುಮ್ಕಿರೋದ್ ಬಿಟ್ಟು ಟೆನ್ಷನ್ ಬಿಟ್ಲತ್ತದ? ಹಾಗಲ್ಲ ಸರ್, ಒಂದ್ ಇನ್ಫಾರ್ಮೇಶನ್ ಕೊಡೋ. ಫೋನ್ ಮಾಡ್ಬೇಕಾಯ್ತು, ಇನ್ಫಾರ್ಮೇಶನ್ ಕೂಡ ಇಲ್ಲಿಗೆ ಬರ್ಬೇಕಾಯ್ತಾ? ಎಕ್ಸ್ಕ್ಯೂಸ್ ಮೀ ಸರ್, ನಾನು ಅದಕ್ಕಲ್ಲ ಬಂದಿದ್ದು. ಮತ್ತೀಗ ನಾನೊಂದು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಯಾರ ಮೇಲೆ? ಜಗದೀಶ್ ಪಂಡಿತ್ ಅನ್ನೋ ವ್ಯಕ್ತಿ ಮೇಲೆ. ಏನ್ ಮಾಡ್ದ ನಿಂಗೆ? ನನ್ಗೇನು ಮಾಡಿಲ್ಲ, ಆದ್ರೆ ನಾನ್ ಬಾಡಿಗೆಗಿರೋ ಮನೆ ಬೇಸ್ಮೆಂಟ್ ಅಲ್ಲಿ ಆಯುರ್ವೇದಿಕ್ ಮಸಾಜ್ ಪಾರ್ಲರ್ ನಡೆಸ್ತಾ ಇದ್ದಾನೆ. ಅವನು ಹೊಟ್ಟೆ ಪಾಡು. ಅಷ್ಟೇ ಆಗಿದ್ರೆ ನಾನು ಇಲ್ಲಿವರೆಗೂ ಬರ್ತಿರ್ಲಿಲ್ಲ ಸರ್. ಇನ್ನೆಷ್ಟಾಗೈತೆ? ನಮ್ ಬಿಲ್ಡಿಂಗ್ ಇರೋದು ಒಂದೇ ಗೇಟು. ನಾನ್ ಆಚೆ ಹೋದ್ರೆ ಸಾಕು, ಎಲ್ಲ ನನ್ನ ಒಂಥರ ನೋಡ್ತಾರೆ. ಎಷ್ಟೋ ಜನ ಪಬ್ಲಿಕ್ ನಲ್ಲಿ 5, 10 ಅಂತ ಕಿರ್ಚಿ ಇರಿಟೇಟ್ ಮಾಡ್ತಾರೆ. ನನಗ್ ಯಾಕೋ ಆ ಪಾರ್ಲರ್ ನಲ್ಲಿ ಬೇರೆ ಆಕ್ಟಿವಿಟೀಸ್ ನಡೀತಿದೆ ಅಂತ ಅನ್ಸುತ್ತೆ ಸರ್. ನೀವ್ ಒಂದ್ಸಲ ಅಲ್ಲಿಗೆ ಬಂದು ಎನ್ಕ್ವೈರಿ ಮಾಡಿ. ಹಂಗ ಬರಿ ಕಂಪ್ಲೇಂಟ್ ಬರಿ. ಲೇ ಗೌಡ ಸಾ, ಆ ಸೋನಾ ಭಾರತಕ್ಕೆ ಹೋಗಿ ಕ್ಯಾಶಿಯರ್ ಹನುಮಂತಿನ ಕಂಟ್ರೀಸ್ ಅನ್ನ ಕೇಳೋ. ಟೇಸ್ ಅಂತ ಅವನೇ ಬತ್ತಾನ, ಇಲ್ಲ ಅವ್ರ ತಕ್ಕ ಬರ್ಲಾ ಅಂದ್ಬಿಟ್ಟು. ಯಾಕೆ ಸರ್? ಅಯ್ಯ, ಚೀಟಿ ಅವರ ದುಡ್ಡು ಕುಣಿತಾ ಐತೆ. 1 ವಾರದಿಂದ ನೋಡ್ತಾ ಇದ್ದೀನಿ ಬಡ್ಡಿ ಮಕ್ಕಳಿಗೆ. ಅವನ ಮೇಲೆ ಮಗ, ಮಗನ ಮೇಲೆ ಅವ್ವ ಖಾತೆ ಹೇಳ್ತಾರೆ ಹೊರ್ತು ₹1 ಬಿಚ್ಚಿಲ್ಲ ಕಣ. ಫಿಕ್ಸ್ ಮಾಡ್ಕೊಂಡೆ ಬರ್ತೀನಿ ಬಿಡಿ. ನಡಿ. ಆಯ್ತು ಸರ್. ಬಾ ತಗೊಳ್ಳಿ ಸರ್. ನಡಿಯವ ಪ್ಲೀಸ್ ಸರ್, ಇದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ. ಗೊತ್ತೈತ್ ನಡಿ. ಹಲೋ, ನಮಸ್ಕಾರ. ಲೇ ಪಂಡಿತ್ರೆ, ನಿನ್ ಮೇಲೆ ಯಾವ್ದೋ ಕಂಪ್ಲೇಂಟ್ ಬಂದೈತೆ. ನೀನ್ ಯಾವ್ದೋ ಬೇರೆ ನಡೆಸಿ ಅಂತೆ. ಏನ್ ನಿನಗ್ ಗೊತ್ತಿಲ್ದಿರೋ ವಿಷಯ? ಅದ್ ಸರಿ, ಕಂಪ್ಲೇಂಟ್ ಕೊಟ್ರು ಪಂಟ್ರೇರು ಯಾರೋ ಮುದ್ದಾಗಿರೋ ಹೆಣ್ಮಗಳು ಕಣೋ, ಒಳ್ಳೆ ಕೆಂಪಗ್ ಟಮಾಟೆ ಹಣ್ಣಿದ್ದಂಗ ಅವಳೆ. ಅದೇನೋ ಮೊದ್ಲು ನೋಡ್ಕೋ. ಅವಳು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಇವತ್ತು ತಡೆದು ನಾಳೆ ಡೈರೆಕ್ಟ್ ಆಗಿ CM ತಗೋಂಗ ಅವಳೆ. ನಿನ್ನ ಅಂಗಡಿ ಮೇಲೆ ಅಂತ ಅವಳು ವಾಸ. ಅವಳ? ಸರಿ, ನಾನ್ ನೋಡ್ಕೋತೀನಿ ಬಿಡು. ಅಲ್ಲಿ ಗಲಾಟೆ ಮಾಡ್ತಿದ್ದ ರೌಡಿಗಳು ಇಲ್ಲೇ ಬಂದ್ಬಿಟ್ಟಿದ್ದಾರೆ. ಗಣ್ಣಲ್ಲ ಎಲ್ಲ ಕಣ್ಣು. ಸರ್ ನಮಸ್ಕಾರ. ಬೆಳಿಗ್ಗೆ ನಿಮ್ ಏರಿಯಾದಲ್ಲಿ 4 ಜನ ಕುಡಿದು ಆಮ್ಲಿ ಎಬ್ಬಿಸ್ತಾ ಇದಾರೆ. ಇಲ್ಲಿ ಕೂತ್ಕೊಂಡು ಏನ್ ಕಿತ್ತಾಗ್ತಿದ್ದೀರಾ? ಸರ್ ಇಲ್ಲ ಸಾ, ಇನ್ಫಾರ್ಮೇಶನ್ ಬಂದಿಲ್ಲ ಸಾ. ಬಂದ್ರು ಅಲ್ಲಿ ಹೋದ್ವಿ ಅಂತ ಕೇಳಿ ಅಲ್ಲಿ ಯಾರು ಇರಕ್ಕಿಲ್ಲ ಸಾ. ಎಲ್ರ ಕೈಲ ₹500 ಮೊಬೈಲ್ ಸಾ. ಮೆಸೇಜ್ಗಳು ಹಂಗೆ ಪಸಾರಾಗೋಯ್ತಾ ಸರ್. ಸಾಹೇಬ್ ACP ಸಾಹೇಬ್. ಸಾರಿ ಸರ್, ನಾನ್ ನಿಮ್ಮನ್ನ ರೌಡಿ ಅನ್ಕೊಂಡ್ಬಿಟ್ಟಿದ್ದೆ. ತಗೊಳ್ಳಿ ಸರ್ ನಿಮ್ ಕರ್ಚೀಫ್. ಇಟ್ಸ್ ಓಕೆ, ನೀವು ಹೋಗಿ. ಥ್ಯಾಂಕ್ಸ್ ಸರ್. ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಕಾಫಿ ಜ್ಯೂಸು. ಅದರಲ್ಲಿ ಇವತ್ತು ಬೆಳಗ್ಗೆ ನಿಮ್ಮ ಏರಿಯಾ ಲಿಮಿಟ್ಸ್ ನಲ್ಲಿ ಒಬ್ಬ ರೌಡಿ ಎನ್ಕೌಂಟರ್ ಆಗಿ ಸತ್ತಿದ್ದಾನೆ. ಅವನ್ ಬಾಡಿನ ವಿಕ್ಟೋರಿಯಾ ಹಾಸ್ಪಿಟಲ್ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ದಾರೆ. ಅದು ಗೊತ್ತಾ? ಇಲ್ಲ ಸರ್. ಸತ್ತಿರೋ ವ್ಯಕ್ತಿ ನೆನ್ನೆ ದಿನ ಜೈಲಿಂದ ಆಚೆ ಬಂದಿರೋ ಕ್ರಿಮಿನಲ್ ಮಣಿ. ಅದು ಗೊತ್ತಾ? ಇಲ್ಲ ಸರ್. ಆ ಮಣಿ ತಲೆ ಮೇಲೆ ಬೇಕಾದಷ್ಟು ಕ್ರಿಮಿನಲ್ ಕೇಸ್ಗಳಿದೆ. ಅದಾದ್ರೂ ಗೊತ್ತಾ? ಇಲ್ಲ ಸರ್. ಮತ್ತೇನ್ರಿ ಗೊತ್ತು? ಯಾರು ಈ ಸ್ಟೇಷನ್ ಸೈ? ಸರ್ ನಾನೇ ಸರ್, ಜಲುರಾಜ್ ಅಂತ. ಯಾರು ಕೂರ್ಸಿದ್ದು? ಸಾರ್ ಕೂರ್ಸಿದ್ದ ಇಲ್ಲ ನೀನೇ ದುಡ್ಡು ಕೊಟ್ಟು ಕೂತ್ಕೊಂಡ್ಬಿಡ? ಏನ್ ಸರ್ ನೀ ಏನಾದ್ರೂ ಯೂನಿಫಾರ್ಮ್ ಇಲ್ಲದೆ ನನ್ನ ಮುಂದೆ ಕಾಣಿಸ್ಕೊಂಡೆ ನಿನ್ನ ಮುಲಾಜಿಂದ ಸುಟ್ಟು ಬಿಸಾಕ್ಬಿಡ್ತೀನಿ. ರೈ ಬರೀ ಇನ್ ಮೇಲೆ ರಿಪೋರ್ಟ್ನ. ಈ ದಡಿಯ ಇನ್ನು ಡ್ಯೂಟಿಲೇ ಇದ್ರೆ ನಮ್ ಡಿಪಾರ್ಟ್ಮೆಂಟ್ ಮರ್ಯಾದೆನ ಹರಾಜಾಕ್ಬಿಡ್ತೇನೆ. ಬೇಡ ಸಾ, ನಿಮ್ ಕಾಲಿಡ್ಕತೀನಿ ಸಾ, ತಪ್ಪನ್ ತಿದ್ಕತೀನಿ ಸಾ, ಅಪಾಲಜಿ ಬರ್ಕೊಡ್ತೀನಿ ಸಾ ಮನ್ಸಲ್ಲಿ ಕಬಡ್ಡಿ ಸಾ. ಕರ್ಮ. ಯಾರು ಇವರೆಲ್ಲ? ಸರ್ ಯಾವ ಡಿಬೇಟ್ ಡೂಪ್ಲಿಕೇಟ್ ಮಾಡ್ತಾರೆ ಸರ್. ಎಲ್ಲ ಮಾಡ್ತಾರೆ ಸರ್. ಅದ್ ಗಿಡ್ಕ ಬಂದಿ ಸರ್. ನನ್ನ ಮಗನ್ ತಂದು ಸಾರ್ ಏನ್ ಮಾಡ್ತೀಯ? ತಪ್ಪು ನಿಂದಲ್ಲ, ನಿನ್ ನೆಂಜಲ್ ಕಾಸು ತಿಂದು ಈ ಬಂಗಾರದಂತ ಕೆಲ್ಸನ ನೀನಂತ ಮಂಗನ್ ಕೈ ಕೊಟ್ಟಲ್ಲ, ಅವನ್ನ ಹುಡುಕಿ ಹೊಡಿಬೇಕು. ಓಲಿ ಬಿಡಿ ಸರ್, ಹೆಂಗ ಬದುಕತ್ತೀನಿ ಸರ್. ಹೋಗ ಸ್ಪಾಟ್ಗೆ. ಹ್ಞೂ ಸರ್. ಅಲ್ಲಿ ಗಲಾಟೆ ಆಗೋ ಚಾನ್ಸಸ್ ಇದೆ. ಪೊಲೀಸ್ ಹಾಕಿ ಪರಿಸ್ಥಿತಿನ ಕಂಟ್ರೋಲ್ ತಗೋ. ಆ ಮಣಿ ಹೆಣದಿಂದ ಮೆರವಣಿಗೆ ಅರೇಂಜ್ ಆಗ್ತಿದೆ, ಅದನ್ನ ಅವಾಯ್ಡ್ ಮಾಡು. ಅವನೇನ್ ಮಹಾತ್ಮ ಅಲ್ಲ. ಇನ್ ಮುಂದೆ ಏನೇ ಅನಾಹುತ ಆದ್ರೂ ಅದಕ್ಕೆ ನೀನ್ ರೆಸ್ಪಾನ್ಸಿಬಲ್, ಜ್ಞಾಪಕ ಇರ್ಲಿ. ಹಾಗೆ ಹೊಟ್ಟೆಗೆ ತಿನ್ನೋದು ಅನ್ನ, ಅದು ಜ್ಞಾಪಕ ಇರ್ಲಿ. ಹೋಗು. ಕಾಫಿ ಟೀ ತಗೊಳ್ಳಿಲ್ಲ ನಾಶ್ ಕೇಳ್ದಿರೋಣ.
ಬಾರು ಏಯ್ ಮುದ್ಕ, ನಾನೇನಾದ್ರು ನಿನ್ ಮಗಳನ್ ಕರೆದಿದ್ದೇನ? ನಾನೇನ್ ಶೋಕಿಗೆ ಮಾಡ್ತಾ ಇಲ್ಲಮ್ಮ ಬಿಸ್ನೆಸ್. ಒಂದೊಂದ್ ತಲೆ ಮೇಲೆ ಲಕ್ಷ ಲಕ್ಷ ಸುರಿದಿದ್ದೀನಿ. ಇದೇ ಲಾಸ್ಟ್ ವಾರ್ನಿಂಗು. ನಿನ್ ಮಗಳಿಗೆ ಹೇಳ್ಬಿಡು, ಸೈಲೆಂಟ್ ಆಗಿದ್ರೆ ಸೇಫು, ಇಲ್ಲಾಂದ್ರೆ ರೇಪೆ. ಏನ್ ಸತ್ಯವಾದ ಸಾವಿತ್ರಿ ಇವಳು. ಏನಮ್ಮ ಇದೆಲ್ಲ? ಅಲ್ಲಪ್ಪ, ಆ ಪಾರ್ಲರ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟೆ. ಇದೆಲ್ಲ ಬೇಕಿತ್ತ ನಮ್ಗೆ? ಹಲೋ, ಹಲೋ ಕಂಟ್ರೋಲ್ ರೂಮ್. ACP ಹರಿಶ್ಚಂದ್ರ ಅವ್ರ ನಂಬರ್ ಕೊಡ್ತೀರಾ? ಎಲ್ಲ ಫೈಲ್ಸ್ ಕರೆಕ್ಟ್ ಇದೆಲ್ಲ? ಇದೆ ಸರ್. ಕೊಡಿ, ಸೈನ್ ಮಾಡ್ತೀನಿ. ಕೊಟ್ಟೆ ಸರ್. ಹಲೋ ಸರ್, ನಾನಿವತ್ ಬೆಳಗ್ಗೆ ನಿಮ್ಮನ್ನ ಮೀಟ್ ಮಾಡಿದ್ದೆ. ಅದೇ ಕರ್ಚೀಫು, ಸ್ಟೇಷನ್ನು. ಹೇಳಿ. ಸರ್, ನಾನಿವತ್ತೊಂದು ಕಂಪ್ಲೇಂಟ್ ಕೊಟ್ಟೆ, ಆದ್ರೆ ಪೊಲೀಸ್ನವರು ಆಕ್ಷನ್ ತಗೊಳ್ಳೋದು ಬಿಟ್ಟು ಪಂಡಿತ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಹೌದು ಸರ್, ಆ ಪಂಡಿತ್ ನಮ್ಮ ಮನೆ ಮೇಲೆ ಕಲ್ಲಿಸ್ತು ವಾರ್ನಿಂಗ್ ಕೊಟ್ಟಿದ್ದಾನೆ. ಬರ್ತೀವಿ ಸರ್. ಕಂಪ್ಲೇಂಟ್ ಕೊಟ್ಟು ತಪ್ಪು ಮಾಡಿದೆ ಅಂತ ಭಯ ಆಗ್ತಾ ಇದೆ ಸರ್. ಹೆದರ್ಕೋಬೇಡಿ, ನಾನು ನೋಡ್ಕೋತೀನಿ. ನಿಮ್ ಹೆಸರು? ಜ್ಯೋತಿ. ಹಾ. ಸರ್, ಸರ್